ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸುಸು ಮಾಡ್ಬಿಟ್ಟು ಬರೋ ಒಬ್ಬ ದೆವ್ವ ಹಿಡಿಯಕ್ಕೆ ಹೋಯ್ತಾ ಇದ್ದೀವಿ ನೋಡಿ. ಇದು ಓ ಏನೋ ಐತೆ ಕಣ ಇಲ್ಲಿ, ಝೂಮ್ ಹಾಕು ಯಾವುದೋ ಡಿಟೆಕ್ಟ್ ಮಾಡ್ತಾ ಇದೆ. ಕ್ವಶನ್ ಏನಂದ್ರೆ ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳ, ನೀನು ಯಾವತ್ತಾರು ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗ ನೀರಲ್ಲೇ ಇರ್ಲಿ ಅನ್ಬಿಟ್ಟು ಉಯ್ಗಿದ್ ಬಂದ್ಬಿಟ್ಟಿದ್ದ. ಮನುಷ್ಯರ ಹತ್ರ ಮಾತಾಡೋಕ್ಕೆ ಬೇಜಾನ್ ಆ್ಯಪ್ಗಳಿವೆ, ಬಟ್ ಕೆಲವೊಬ್ರು ತುಂಬ ಬುದ್ಧಿ ಇರೋರು ನಾಯಿಗಳ ಹತ್ರನೂ ಮಾತಾಡ್ಬೋದು ಅಂತ ಆ್ಯಪ್ಗಳನ್ನ ಇನ್ವೆಂಟ್ ಮಾಡಿದ್ದಾರೆ. ಸೊ ಅದೇ ಥರ ಬೇಜಾನ್ ಆ್ಯಪ್ಗಳಿವೆ, ಅದನ್ನು ರಿವ್ಯೂ ಮಾಡ್ತೀನಿ ಬನ್ನಿ. ಯಾಕೋ ಒದ್ದಾಡ್ತಿದ್ಯಾ ನೀರು ಕುಡ್ದಾದ್ಮೇಲೆ? ನೀರು ಕುಡ್ದಾದ್ಮೇಲೆ ಏನಾಯ್ತದೆ ಅನ್ಕೊಂಡಿದ್ಯಾ, ಅದೇ ಆಯ್ತೈತೆ. ತಡ್ಕೊಂಡಿದ್ದೀನಿ, ಬಿಟ್ಬಿಡಪ್ಪ, ಬಿಡಕ್ ಜಾಗ ಹುಡುಕ್ತಾ ಇದ್ದೀನಿ. ಅಲ್ಲಿ ಪಾರ್ಕ್ ಐತೆ, ಅದೆಲ್ಲ ಮಾಡಬಾರ್ದು. ಲೋ ಉಲ್ಟಾ ತಿರುಗೋ ಕಾಣಿಸಲ್ಲ, ಅದೆಲ್ಲ ಹೈಜೀನ್ ಅಲ್ಲ. ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಓಕೆ, ಇಂಥ ಹೈಜೀನ್ಗಳಿಗೆ ಒಂದು ಆ್ಯಪ್ ಇದೆ. ಏನಂದ್ರೆ ಈ ಆ್ಯಪ್ನ ಓಪನ್ ಮಾಡಿದ್ರೆ ಇದ್ರ ಹೆಸರು ವೇರ್ ಇಸ್ ದ ಟಾಯ್ಲೆಟ್. ಸೊ ಇವಾಗ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದೀವಿ. ಇದರಲ್ಲಿ ಸರ್ಚ್ ಇನ್ ಅವರ್ ಏರಿಯಾ ಅಂತ ಕೊಟ್ರೆ ಈ ಏರಿಯಾ ಸುತ್ತಮುತ್ತ ಇರೋ ಟಾಯ್ಲೆಟ್ ತೋರಿಸುತ್ತಂತೆ. ಬನ್ನಿ ಟ್ರೈ ಮಾಡವ. ವಾವ್, ಒಂದೇ ಇಲ್ಲ, ನಿನ್ ತುಂಬಾ ಚೆನ್ನಾಗೈತೆ ಗೈಸ್. ಏನಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ತೋರಿಸ್ತೈತೆ ಗೈಸ್ ಟಾಯ್ಲೆಟ್ ನ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸುಸು ಮಾಡ್ಬಿಟ್ಟು ಬರೋ ಒಬ್ಬ. ಸೊ ಗೈಸ್, ಇದನ್ನು ನಂಬ್ಕೊಂಡು ನೀವೆಲ್ಲೆಲ್ಲೋ ಉಯ್ತೀನಿ ಅಂತೆಲ್ಲ ಹೋಗ್ಬೇಡಿ. ಕಡೆ ಒಯ್ದು ಬಿಡಿ ಅಂತ ಇಂಡೈರೆಕ್ಟ್. ಸೊ ನನ್ನ ಪ್ರಕಾರ ಅಲ್ಲ, ಈ ಊರಲ್ಲಿ ಎಲ್ಲರ ಪ್ರಕಾರನೂ ಆ್ಯಪ್ ಫೇಲ್ ಆಗಿದೆ. ಸೊ ನೆಕ್ಸ್ಟ್ ಆ್ಯಪ್ಗೆ ಹೋಗೋದಾ ಬನ್ನಿ. ಈಗ ಇನ್ನೂ ಒಂದು ಆ್ಯಪ್ ಟ್ರೈ ಮಾಡ್ತಾ ಇದ್ದೀವಿ, ಅದೇ ಗೋಸ್ಟ್ ಡಿಟೆಕ್ಟ್ ಮಾಡೋದು. ಇವಾಗ ಎಲ್ಲ ಆಪ್ಷನ್ನು ಓಕೆ ಕೊಟ್ಟು ದೆವ್ವ ಹಿಡಿಯೋಕೆ ಹೋಗ್ತಾ ಇದ್ದೀವಿ ನೋಡಿ. ಇದೇ ಜಾಗದಲ್ಲಿ ತುಂಬ ಹಾಂಟೆಡ್ ಪ್ಲೇಸಿಗೆ ಬಂದಿದ್ದೀವಿ. ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಅವಾಗ್ಲಿಂದ ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ಯಾವ ದೆವ್ವನೂ ಕಾಣಿಸ್ತಾ ಇಲ್ಲ. ಈ ಆ್ಯಪ್ ವರ್ಕ್ ಆಗೋ ಡೌಟು ನಿಮಗೆ ಅಂತ ಇನ್ನೂ ಒಂದ್ಸರಿ ದೆವ್ವ ಸಿಗಲಿ ಅಂದ್ಕೊಂಡು. ವಾಹ್, ಏನೋ ಸೌಂಡು, ಸೈಲೆಂಟಾಗಿರಿ ಅಂತ ಐತೆ. ಬನ್ನಿ ನೋಡವ. ಅವಾಗಲೇ ಬಾತ್ರೂಮಲ್ಲಿ ಏನೂ ಇರಲಿಲ್ಲ, ಇವಾಗೇನೋ ಸೈಲೆಂಟಾಗಿರೋ ಅಂತ ಐತೆ. ಓ ಏನೋ ಐತೆ ಕಣೋ ಇಲ್ಲಿ, ಝೂಮ್ ಹಾಕು ಯಾವುದೋ ಡಿಟೆಕ್ಟ್ ಮಾಡ್ತಾ ಇದೆ. ಸೊ ಲೊಕೇಶನ್ ಯಾವುದು, ಈ ಕಡೆ ಅಂತೆ. ಬನ್ನಿ ನೋಡೋಣ. ಲಾಸ್ಟ್ ಅಂತೆ, ದೆವ್ವ ಹೊಟ್ಟೈತೆ ದೆವ್ವ. ಸೊ ಸಿಕ್ಕಿತ್ತು ಅಂತ ಹೇಳ್ತು, ನಿಜ ಅಲ್ಲ, ನಂಬೇಡಿ. ಇದು ಸುಮ್ಮನೆ ಯಾರು ಎದುರ್ಕೊಳ್ಳೋರಿಗೆ ತೋರಿಸಿ ಮಜಾ ತಗೊಳ್ಳಿ ಅಷ್ಟೇ. ಸೊ ಗೈಸ್, ಮೈಸೂರಲ್ಲಿ ತುಂಬ ಮಳೆ ಆಗ್ತಿದೆ, ತುಂಬ ಕೋಲ್ಡ್ ಇದೆ. ಅದರಿಂದ ಇನ್ನೊಂದು ಆ್ಯಪ್ ಇದೆ, ಅದೇನಂದರೆ ಪೋರ್ಟೇಬಲ್ ಹೀಟರ್ ಅಂತ. ಈ ಆ್ಯಪ್ನ ಆನ್ ಮಾಡಿದ್ರೆ ಹೀಟರ್ ಆನ್ ಆಗುತ್ತೆ, ಅಂದರೆ ಈ ಮೊಬೈಲ್ ಫುಲ್ ಹೀಟ್ ಆಗುತ್ತೆ ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ. ಅದು ಕ್ಲೇಮ್ ಮಾಡಿರಂಗೆ ಆಗುತ್ತಾ ಇಲ್ವಾ ಚೆಕ್ ಮಾಡೋದ ಬನ್ನಿ. ಫಸ್ಟ್ ಇವಾಗ ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡು ಇವಾಗ ಲೋ ಅಲ್ಲಿದೆ, ಸೊ ಏನು ಫೀಲ್ ಆಯ್ತಾ ಇಲ್ಲ. ಇದನ್ನು ಹೈ ಮಾಡಿದ್ರೆ ಇವಾಗ ನಮಗೆ ಹೀಟರ್ ಥರ ಇದು ಮೊಬೈಲ್ ಕೆಲಸ ಮಾಡಬೇಕು. 5 minutes later. ಸೊ ಇವಾಗ ಆಲ್ಮೋಸ್ಟ್ 5 to 6 minutes ಆಗಿದೆ ಇದನ್ನ ಹಂಗೆ ಕೈಯಲ್ಲಿ ಇಟ್ಕೊಂಡು. ಬಟ್ ಒಂದು ಚೂರು ಆ ಆ್ಯಪ್ ರನ್ ಆಗ್ತಿರೋದ್ರಿಂದ ಮೊಬೈಲ್ ಹೀಟ್ ಆಗಿರ್ಬೋದು, ಬಟ್ ಇದರಿಂದ ಒಂದೇ 1% ಏನು ಹೀಟ್ ಆಗಿಲ್ಲ. ಸೊ ಈ ಆ್ಯಪ್ ಫ್ಲಾಪ್ ಅಂತ ಡಿಕ್ಲೇರ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಆ್ಯಪ್ ನೋಡೋದ ಬನ್ನಿ. ನೆಕ್ಸ್ಟ್ ಆ್ಯಪ್ ಬಂದು ಮೆಟಲ್ ಡಿಟೆಕ್ಟರ್. ಸೊ ಅದಕ್ಕೆ ಒಂದು ಪಾರ್ಕ್ಗೆ ಬಂದಿದ್ದೀವಿ. ಈ ಪಾರ್ಕ್ ಯೂಶ್ವಲಿ ಯಾರು ಯೂಸ್ ಮಾಡ್ತಿಲ್ವೇನೋ, ಸೊ ಹಳೇದೇನಾದ್ರು ಮೆಟಲ್ ಐಟಮ್ಸ್ ಏನಾದ್ರು ಬಿದ್ದಿದ್ರೆ ಏನಾದ್ರು ಸಿಗ್ಬೋದು ಅಂತ ನಾವಿಲ್ಲಿ ಬಂದಿದ್ದೀವಿ. ಸೊ ಟೆಸ್ಟ್ ಮಾಡೋದ ಬನ್ನಿ. ನೋಡಿ, ಹಿಂಗೆ ಕ್ಯಾಮ್ರಾ ಆನ್ ಆಗುತ್ತೆ. ಕ್ಯಾಮ್ರಾ ಆನ್ ಆದಮೇಲೆ ನಾವು ಹುಡುಕೋ ಹೋಗ್ತಿದ್ರೆ ಅದು ಮೆಟಲ್ ಡಿಟೆಕ್ಟ್ ಮಾಡಿಬಿಟ್ಟು ಸೌಂಡ್ ಮಾಡುತ್ತೆ. ಸೊ ಆ ಸೌಂಡ್ ಇಲ್ಲೆಲ್ಲರೂ ಬರುತ್ತಾ ಅಂತ. ಇಲ್ಲಿ ನಡ್ಕೋದ್ರೆ ಬೇಡ, ನಾವು ಸ್ವಲ್ಪ ಡೀಪಾಗಿ ಹೋಗೋದ ಬನ್ನಿ. ಇವಾಗ ಕ್ಯಾಮ್ರಾಮ್ಯಾನ್ ನಾನಾಗಿದ್ದೀನಿ, ಆ್ಯಪ್ನ ಎಕ್ಸ್ಪ್ಲೇನ್ ಮಾಡೋನು ಅವನಾಗಿದ್ದಾನೆ. ಸೊ ಮೆಟಲ್ ಡಿಟೆಕ್ಟ್ ಆಗ್ತಾನೆ ಇಲ್ಲ, ಅವ್ನ ಕೈಯೇ ಸರಿ ಇಲ್ಲ. ಸೊ ನನ್ನ ಕೈಯಲ್ಲೇ ಮೆಟಲ್ ಇಟ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನೋಡಿ
ಇಟ್ಟ ತಕ್ಷಣ 100% ಅಂತ ತೋರಿಸ್ತಾ ಇದೆ. ಸೊ ಮೆಟಲ್ ಡಿಟೆಕ್ಟ್ ಆಗುತ್ತೆ, ಈ ಆ್ಯಪ್ ವರ್ಕ್ ಆಗುತ್ತೆ. ಬಟ್ ತುಂಬ ಹತ್ರ ಹಿಡಿಬೇಕು, ಮೆಟಲ್ ಹತ್ರ ನಾವೇ ತಗೋಗಿಡ್ಬೇಕು, ಅದು ಕಂಡುಹಿಡಿತಾ ಇಲ್ಲ. ಸೊ ವರ್ಕ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಆ್ಯಪ್ ಬಂದೇನಂದ್ರೆ ಲೈ ಡಿಟೆಕ್ಟರ್. ಇದರಲ್ಲಿ ಏನು ಅಂದರೆ ಒಬ್ರದ್ದು ಬೆರಳು ಇದ್ರ ಮೇಲೆ ಇಟ್ಬಿಟ್ಟು ನಾವೇನಾರು ಕ್ವಶನ್ ಕೇಳಿದ್ರೆ ಅದು ಅವ್ರು ನಿಜ ಹೇಳ್ತಾ ಇದ್ರೆ ಅದು ಗ್ರೀನ್ ಕಲರ್ ಬರುತ್ತೆ, ಸುಳ್ಳು ಹೇಳ್ತಾ ಇದ್ರೆ ರೆಡ್ ಕಲರ್ ಬರುತ್ತೆ. ಸೊ ಇವಾಗ ಅದನ್ನ ಟೆಸ್ಟ್ ಮಾಡವ ಬನ್ನಿ. ಸೊ ಇವಾಗ ಕ್ವಶನ್ ಏನಂದ್ರೆ ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳ, ಎದ್ದೇದು ನಾನೇನೆ ಹಿಂಗಿರ್ತಿದ್ದೆ ನಿಂಜ ಟ್ರೂತ್ ಅಂತ. ಗರ್ಲ್ ಫ್ರೆಂಡ್ ಇಲ್ಲ. ಇವ್ನು ಯಾವ ಮಟ್ಟಿಗೆ ಗರ್ಲ್ ಫ್ರೆಂಡ್ ಕಾಯ್ತಾನೆ ಅಂತ ಆ್ಯಪ್ ಗೊತ್ತಾಗೋಗಿರ್ಬೇಕು. ಸೊ ಗೈಸ್ ಇವಾಗ ಸೆಕೆಂಡ್ ಕ್ವಶನ್. ಎಡಪ್ಪ ಬೆರಳು, ನೀನು ಯಾವತ್ತಾರು ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗ ನೀರೆಲ್ಲ ಇರ್ಲಿ ಅನ್ಬಿಟ್ಟು ಉಯ್ಗಿದ್ ಬಂದ್ಬಿಟ್ಟಿದ್ದ? ಸ್ವಿಮ್ಮಿಂಗ್ ಪೂಲಲ್ಲಿ ಆಗಿರೋ ಡೌಟು ಕೆರೆ ಬಾವಿಲ್ ಹಾಕಿದ್ಯಾ? ಅಲ್ಲಾಗಿರ್ಬೋದು. ನಿಲ್ಸು 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 ಬ್ಯಾಕ್ 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 ಬಾ. ಪಾರ್ಕ್ ಐತೆ, ಅದೆಲ್ಲ ಹೋಗ್ಬಿಡು. ಮಾಡಬಾರ್ದು, ಅದೆಲ್ಲ ಹೈಜೀನ್ ಅಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಏನೋ ಏನೋ ಇದೆ ನೋಡ್ದಂಗೆ ಟ್ರೂತ್ ಅಂತ ಹೇಳ್ತೈತೆ. ಸೊ ನಂಬವ. ನಿನಗೆ ಹಾಂ ಪ್ರೈಮರಿಲಿದ್ದಾಗ ಯಾವ್ದಾದ್ರು ಟೀಚರ್ ಕ್ರಶ್ ಇದ್ರಾ? ಇಲ್ಲ, ನಾನು ಅಷ್ಟೊಂದು ಕೆಟ್ಟವನಲ್ಲ. ಯು ಲೈಡ್. ನಿಜ ಹೇಳು, ಯಾರು ಆ ಟೀಚರು? ಟೀಚರು ಈ ವಿಡಿಯೋ ನೋಡ್ತಿರ್ಬೋದು. ಟೀಚರ್ ಎಲ್ಲ ಅಜ್ಜಿ ಥರ ಇದ್ರೆ ಹೆಂಗೋ. ಸೊ ಇವಾಗ ಈ ಆ್ಯಪ್ ಅವನ್ ಮನ್ಸು ಗೊತ್ತಿರ್ಬೇಕು ಅಂತ ಸುಳ್ಳು ಹೇಳ್ತಾನ ನಿಜ ಹೇಳ್ತಾನಂತ, ಬಟ್ ಈ ಆ್ಯಪ್ ಡಿಟೆಕ್ಟ್ ಮಾಡ್ತೈತೆ ಅಂದ್ರೆ ನನಗೆ ಯಾಕೋ ಇದು ಸುಳ್ಳು ಅನಿಸ್ತಿದೆ. ಸೊ ಇವಾಗ ನೆಕ್ಸ್ಟ್ ಆ್ಯಪಲ್ಲಿ ಸಿಗ್ತೀವಿ. ಈ ಆ್ಯಪ್ ಕಂಪ್ಲೀಟ್ ಫೇಲ್ ಆಗಿದೆ. ಸೊ ನೆಕ್ಸ್ಟ್ ಆ್ಯಪಲ್ಲಿ ಸಿಗ್ತೀವಿ, ಬನ್ನಿ. ಇವಾಗಿನ ಆ್ಯಪ್ ಬಂದು ಡಾಗ್ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ಬೋದು, ಮನುಷ್ಯರು ಮತ್ತು ನಾಯಿ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ಬೋದು ಅನ್ನೋದೇ ಈ ಆ್ಯಪು. ಡಾಗ್ ಟ್ರಾನ್ಸ್ಲೇಟರ್ ಅಂತ. ಸೊ ನಾವೇನು ಮಾತಾಡ್ತೀವಿ ಅದನ್ನು ಪ್ರಾಪರಾಗಿ ಅದು ಕನ್ವೆ ಮಾಡುತ್ತಾ ಇಲ್ವಾ ನೋಡೋಣ ಬನ್ನಿ. ಊಟ ಮಾಡ್ದ? ನಿಮ್ಗೆ ಯಾಕೆ ಬೇಕದು? ಇನ್ನೂ ಬೇಕಾ? ಓಕೆ, ರೆಕಾರ್ಡ್ ಮಾಡಾಯಿತು. ಯಾರೋ ನೀರ ಇದಕ್ಕೆ ಅರ್ಥ ಆಗ್ತಾ ಇದೆ ನಿಜ ನಾಯಿ ಭಾಷೆನ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಇಂಟರ್ನೆಟ್ಟು ಟೈಮು ಎಲ್ಲ ವೇಸ್ಟ್ ಮಾಡ್ಕೊಳ್ದೆ ನಿಯತ್ತಾಗಿ ಬಾ ಹಿಂಗಂದ್ರೆ ಸಾಕು, ಅದಾಗದೇ ಬರುತ್ತೆ, ಏನು ಮಾಡಲ್ಲ, ಊಟ ಮಾಡ್ತದೆ ಹೋಯ್ತದೆ. ಸೊ ನನ್ನ ಪ್ರಕಾರ ಇದು ಫ್ಲಾಪ್ ಅಂದ್ಕೊಳ್ತೀನಿ. ನೀವೇನು ಅಂದ್ಕೊಂಡಿದ್ರ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳೋ ಮುಂದಕ್ಕೆ ಮಾಡಿ ಥ್ಯಾಂಕ್ ಯು.